ಈ ಬಾರಿ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಶಾಮನೂರು ರಾಜಕೀಯ ಪ್ರವೇಶ ಮಾಡತಕ್ಕಂತ ಎಲ್ಲಾ ಸಾಧ್ಯತೆಗಳಿದೆ ಅನ್ನುವಂತಹ ಒಂದು ಸುದ್ದಿ ಈಗ ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇದೆ. ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ನೀಡತಕ್ಕಂತ ಸಾಧ್ಯತೆ ಇದೆ. ಇದರಿಂದ ದಾವಣಗೆರೆ ರಾಜಕೀಯದಲ್ಲಿ ಎಸ್ಎಸ್ ಕುಟುಂಬದ ಮೂರನೇ ತಲೆಮಾರಿನ ಪ್ರವೇಶ ಸಾಧ್ಯ ಆಗಬಹುದು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಟಿಕೆಟ್ ಪಡೆಯೋದಕ್ಕೆ ಹಲವು ನಾಯಕರು ಆಸಕ್ತಿಯನ್ನ ತೋರಿದ್ದಾರೆ. ಆದರೆ ಈ ಎಲ್ಲಾ ಪೈಪೋಟಿಯ ನಡುವೆ ಶಾಮನೂರು ಕುಟುಂಬದ ಹೆಸರು ಮತ್ತೆ ಮುಂದಕ್ಕೆ ಬಂದಿರತಕ್ಕಂಥದ್ದು ಒಂದು ಕುತೂಹಲಕರ ಸಂಗತಿ. ಇದಕ್ಕೆ ಕಾರಣ ಏನು? ರಾಜಕೀಯ ವಿಶ್ಲೇಷಕರು ಹೇಳೋದು ಏನು ಅಂತ ಹೇಳಿದ್ರೆ, ಈ ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬಕ್ಕೆ ಇನ್ನೂ ಬಲವಾದಂಥ ಒಂದು ಪ್ರಭಾವ ಇದೆ. ಸ್ಥಳೀಯ ಮಟ್ಟದಲ್ಲಿ ಒಂದು ದೊಡ್ಡ ಬೆಂಬಲ ಇದೆ. ಪಕ್ಷದ ಸಂಘಟನೆ ಮೇಲೆ ಕೂಡ ಹಿಡಿತಾ ಇದೆ. ಈ ಕಾರಣಗಳಿಂದಲೇ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಈ ಕುಟುಂಬದತ್ತ ಹೆಚ್ಚು ಒಲವನ್ನು ತೋರಿದೆ ಅಂತ ಹೇಳಬಹುದು. ಇಲ್ಲಿ ರಾಜಕೀಯದಲ್ಲಿ ಕೆಲವೊಮ್ಮೆ ಅನುಕಂಪ ಅಂಶ ಕೂಡ ಒಂದು ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಅದು ನಾವು ಎಲ್ಲ ಕಡೆ ಗಮನಿಸಿದ್ದೀವಿ. ಈಗ ಮಂಡ್ಯ ವಿಚಾರಕ್ಕೆ ಬಂದರೆ ಎಲ್ಲ ಒಂದು ಕಡೆ ಅನುಕಂಪ ಅನ್ನೋದು ಮುಂದಿಟ್ಕೊಂಡು ಒಂದಿಷ್ಟು ಜನ ಓಟ್ ಹಾಕಿದ್ರು. ಯಾರು ಏನು ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಅದೇ ರೀತಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂತ ಬಂದಾಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈ ಅಂಶ ಕೂಡ ಗಮನಕ್ಕೆ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಬಹುದು. ಈ ಕಾರಣಗಳಿಂದ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ನೀಡತಕ್ಕಂಥ ಬಗ್ಗೆ ಚರ್ಚೆಗಳು ಗಂಭೀರವಾದಂಥ ಒಂದು ಹಂತ ತಲುಪಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಒಳ ಚರ್ಚೆಗಳು ಕೂಡ ಜೋರಾಗಿದೆ. ಕೆಲವರು ಹಿರಿಯ ನಾಯಕರು ಹೊಸ ಮುಖಕ್ಕೆ ಅವಕಾಶ ನೀಡಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವರು ಅನುಭವ ಇರತಕ್ಕಂಥ ನಾಯಕರಿಗೆ ಟಿಕೆಟ್ ನೀಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಈ ಎಲ್ಲ ಚರ್ಚೆಗಳ ನಡುವೆ ಸಮರ್ಥ ಶಾಮನೂರು ಹೆಸರು ಕೇಳಿಬಂದಿರತಕ್ಕಂಥದ್ದು ಇನ್ನೊಂದು ಕಡೆ ಅಚ್ಚರಿ ಅಂತಾನೆ ಹೇಳಬಹುದು. ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಅಂತಿಮ ಆದರೆ ಅದು ದಾವಣಗೆರೆ ರಾಜಕೀಯದಲ್ಲಿ ಒಂದು ಹೊಸ ಅಧ್ಯಾಯ ಆಗಬಹುದು. ಯಾಕಂದರೆ ಇದು ಕೇವಲ ಒಂದು ಟಿಕೆಟ್ ವಿಚಾರ ಮಾತ್ರ ಅಲ್ಲ, ಇದು ಒಂದು ಕುಟುಂಬದ ಮೂರನೇ ತಲೆಮಾರಿನ ವಿಚಾರ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಅನುಕಂಪ, ಕರುಣೆ ಎಲ್ಲವನ್ನ ತೋರಿಸಿ ಅವರಿಗೆ ಟಿಕೆಟ್ ಸಿಗುವಂಥ ಚಾನ್ಸಸ್ ಇದೆ. ಟಿಕೆಟ್ ಸಿಕ್ಕಿದ್ರೆ ಯಾವ ರೀತಿ ಸಪೋರ್ಟ್ ಇರುತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಇದನ್ನೆಲ್ಲ ಗಮನಿಸ್ತಿರ್ತಕ್ಕಂಥ ಬಿಜೆಪಿ ಹಾಗೂ ಇತರ ಪಕ್ಷಗಳು ತಮ್ಮದೇ ಆದಂಥ ರಾಜಕೀಯ ಲೆಕ್ಕಾಚಾರವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ಯಾರನ್ನ ಅಭ್ಯರ್ಥಿ ಮಾಡುತ್ತೆ ಅನ್ನೋದ್ರ ಮೇಲೆ ಬಿಜೆಪಿ ಕೂಡ ತನ್ನ ಚುನಾವಣಾ ತಂತ್ರವನ್ನು ರೂಪಿಸ್ತಕ್ಕಂಥ ವ್ಯವಸ್ಥೆಗೆ ಮುಂದಾಗ್ತಾ ಇದೆ. ಹೀಗಾಗಿ ಈಗ ದಾವಣಗೆರೆ ರಾಜಕೀಯದಲ್ಲಿ ಎಲ್ಲರ ಗಮನ ಇದೊಂದೇ ಕಡೆ ಇದೆ. ಶಾಮನೂರು ಮೊಮ್ಮಗನಿಗೆ ಟಿಕೆಟ್ ನಿಜವಾಗಿಯೂ ಕನ್ಫರ್ಮ್ ಆಗುತ್ತಾ, ಅಥವಾ ಕೊನೆಯ ಕ್ಷಣದಲ್ಲಿ ಮತ್ತೊಂದು ರಾಜಕೀಯ ತಿರುವು ಏನಾದರೂ ಎದುರಾಗಬಹುದಾ, ಉಲ್ಟಾ ಹೊಡಿತಕ್ಕಂಥ ಚಾನ್ಸಸ್ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಸಿಗೋದು ಮುಂದಿನ ಕೆಲವು ದಿನಗಳಲ್ಲಿ ಸಿಗುತ್ತೆ. ಆದರೆ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಈಗ ರಾಜ್ಯ ರಾಜಕೀಯದ ಒಂದು ಹಾಟ್ ಟಾಪಿಕ್ ಆಗಿದೆ ಅಂತಲೇ ಹೇಳಬಹುದು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ರಿಪೋರ್ಟರ್ ಮಂಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜಪ್ಪ, ಈಗ ಎಲ್ಲೋ ಒಂದು ಕಡೆ ಮೂರನೇ ತಲೆಮಾರು ಶಾಮನೂರು ಶಿವಶಂಕರಪ್ಪ ಅವರ ಮೂರನೇ ತಲೆಮಾರಿಗೆ ಟಿಕೆಟ್ ಕೊಡುವಂಥ ಎಲ್ಲ ಸಾಧ್ಯತೆಗಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದರೆ ಖಂಡಿತವಾಗ್ಲೂ ಸಿಗ್ಬೋದಾ ಟಿಕೆಟು, ಅಥವಾ ಎಲ್ಲೋ ಒಂದು ಕಡೆ ಕೊನೆ ಮೂಮೆಂಟಲ್ಲಿ ಟಕ್ ಅಂತ ಚೇಂಜ್ ಆಗ್ಬೋದಾ? ಏನು ಹೇಳ್ತೀರಿ ಮಂಜಪ್ಪ? ಖಂಡಿತವಾಗಿ ಪ್ರಮೋದ್, ಏನಂತ ಹೇಳಿದ್ರೆ ದಾವಣಗೆರೆಯ ಬಿಜೆಪಿಯ ಟಿಕೆಟ್ ಘೋಷಣೆ ಈಗಾಗಲೇ ಇದ್ದಂತ ಗೊಂದಲಗಳಿಗೆ ಒಂದು ತೆರೆ ಎಳೆದಿರ್ತಕ್ಕಂಥದ್ದು. ಆದ್ರೆ ಕಾಂಗ್ರೆಸ್ನ ಭದ್ರಕೋಟೆ ದಕ್ಷಿಣದ ಕೈ ಟಿಕೆಟ್ ಅಭ್ಯರ್ಥಿಯ ಘೋಷಣೆ ಅಂತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ತಲೆಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿಯವರೆಗೂ ಕೂಡ ಅಂತ ಹೇಳಿದ್ರೆ ಈಗ ಅವರ ಶಾಮನೂರ್ ಕುಟುಂಬದ ಶಾಮನೂರ್ ಶಿವಶಂಕರಪ್ಪನವರು 6 ಬಾರಿ ಮತ್ತೆ ಮಗನಾಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ 2 ಬಾರಿ ಆ ಕ್ಷೇತ್ರದಿಂದ ಸ್ಪರ್ಧಿ ಜಯಗಳಿಸಿದ್ರು ಕೂಡ ನಂತರದಲ್ಲಿ ಅವರ ತಂದೆಯ ನಿಧನದಿಂದ ತೆರವಾದ ಒಂದು ಸ್ಥಾನಕ್ಕೆ ಈಗ ಮಗನನ್ನ ನಿಲ್ಲಿಸುವಂತ
ಪ್ರಯತ್ನಕ್ಕೆ ಏನು ಶಾಮನೂರ್ ಫ್ಯಾಮಿಲಿ ಎಸ್ ಮಲ್ಲಿಕಾರ್ಜುನ್ ಸಚಿವ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿಯವರೆಗೂ ಇದ್ದಂತ ಏನು ವಿರೋಧಿ ಅಲೆ ಅಂತಕ್ಕಂಥದ್ದು ತೆರೆಮರೆಯಲ್ಲಿ ನಡೀತಾ ಇತ್ತು. ಆದ್ರೆ ಈ ಇತ್ತೀಚಿನ ದಿನದಲ್ಲಿ ಈ ಅಲ್ಪಸಂಖ್ಯಾತರು ನಾವು ಬಹುಸಂಖ್ಯಾತರಾಗಿರುವ ಹಿನ್ನೆಲೆಯಲ್ಲಿ ನಮಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಲೇಬೇಕು ಅಂತಕ್ಕಂಥದ್ದು ಈಗ ಬಹಿರಂಗವಾಗಿ ಒಂದು ವಿರೋಧಿ ಅಲೆ ಅಂತಕ್ಕಂಥ ಸೃಷ್ಟಿಯಾಗಿರ್ತಕ್ಕಂಥದ್ದು. ಆದ್ರೆ ಈಗ ಹೈಕಮಾಂಡ್ ದೃಷ್ಟಿಯಲ್ಲಿ ನಾವು ನೋಡಿದಾಗ ಈಗಾಗಲೇ ಏನು ಕಾಂಗ್ರೆಸ್ಸಿನ ಒಂದು ಪ್ರಭಾವ ಒಂದು ದಾವಣಗೆರೆಯಲ್ಲಿ ಒಂದು ತಳಮಟ್ಟದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಿರ್ತಕ್ಕಂಥದ್ದು ಶಾಮನೂರ್ ಕುಟುಂಬ. ಹಾಗಾಗಿ ಆ ಶಾಮನೂರ್ ಕುಟುಂಬಕ್ಕೆ ಒಂದು ಟಿಕೆಟ್ ಕೊಡ್ಬೇಕಂತಕ್ಕಂಥದ್ದು ಇನ್ನೊಂದು ಕಡೆ ಆದ್ರೆ, ಅದೇ ರೀತಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಅಂತಕ್ಕಂಥದ್ದು ಜಮೀರ್ ಅಹಮದ್ ಸೇರಿದಂತೆ ಇತರ ಒಂದು ನಾಯಕರ ಒಂದು ವಾದ ಆಗಿರ್ತಕ್ಕಂಥದ್ದು. ಆದ್ರೆ ಈಗ ಇತ್ತೀಚಿನ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಈಗಾಗಲೇ ಸಮರ್ಥ್ ಶಾಮನೂರ್ ಅವರು ಈಗ ಸಾಂಕೇತಿಕವಾಗಿ ಈಗ ಏನು ನಾಮಪತ್ರ ಸಲ್ಲಿಕೆಗೆ ಮುಂದಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇನ್ನು ಚುನಾವಣಾ ಪ್ರಕ್ರಿಯೆ ಅಂತಕ್ಕಂಥದ್ದು ಕಡಿಮೆ ಅವಧಿ ಇರುವುದರಿಂದ ಸಾಂಕೇತಿಕವಾಗಿ ಈಗ ಒಂದು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿ ಟಿಕೆಟ್ ಘೋಷಣೆ ನಂತರದಲ್ಲಿ ಏನು ಅದ್ದೂರಿಯಾಗಿ ಏನು ರ್ಯಾಲಿ ಮಾಡೋದ್ರ ಮೂಲಕವಾಗಿ ಟಿಕೆಟ್ ನಾಮಪತ್ರ ಸಲ್ಲಿಸುವಂತ ಪ್ರಕ್ರಿಯೆಗೆ ಮುಂದಾಗ್ತಾ ಇದ್ದಾರೆ. ಈಗ ಒಟ್ಟಾರೆಯಾಗಿ ನಾವ್ ಹೇಳ್ಬೇಕಂತ ಹೇಳಿದ್ರೆ, ಈಗ ಏನು ಸಮರ್ಥ್ ಶಾಮನೂರ್ ಅವರಿಗೆ ಈಗೇನು ಟಿಕೆಟ್ ಬಹುತೇಕ ಖಚಿತ ಅನ್ನುವ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಕೆ ಮುಂದಾಗಿದ್ದಾರೆ. ಮುಂದೆ ಹೈಕಮಾಂಡ್ ಯಾರಿಗೆ ಸಂಪೂರ್ಣವಾಗಿ ಏನಾದ್ರು ಕೊನೆಯಲ್ಲಿ ಬದಲಾವಣೆ ಆಗುತ್ತಾ ಅಥವಾ ಏನು ಅವರಿಗೆ ಕನ್ಫರ್ಮ್ ಆಗುತ್ತಾ ಅಂತ ಹೇಳಿ ನಾಳೆ ನೋಡ್ಬೇಕಾಗಿದೆ ಪ್ರಮೋದ್. ಎಲ್ಲ ಒಂದ್ ಕಡೆ ಇವರಿಗೆ ಟಿಕೆಟ್ ಕನ್ಫರ್ಮ್ ಆಯ್ತಂದ್ರೆ ಈಗ ಬಿಜೆಪಿಯ ನೆಕ್ಸ್ಟ್ ಸ್ಟೆಪ್ ಏನಾಗಿರ್ಬೋದು, ಅವರು ಯಾವ ರೀತಿಯ ಒಂದು ತಂತ್ರವನ್ನ ರೂಪಿಸಬಹುದು ಅಂತ? ಈ ಸಮರ್ಥ್ ಶಾಮನೂರ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದ್ದೆ ನಿಜ. ಆದ್ರೆ ಈಗಾಗಲೇ ಕಾಂಗ್ರೆಸ್ಸಿನ ಒಂದು ಏನು ಅಲ್ಪಸಂಖ್ಯಾತರು ನಮಗೂ ಟಿಕೆಟ್ ಬೇಕಂತಕ್ಕಂಥದ್ದು ಒಂದು ಏನು ಕೂಗಿದೆ, ಅದು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಗೆ ಒಂದ್ ಸ್ವಲ್ಪ ಮಾರಕ ಆಗ್ಬೋದು. ಯಾಕಂದ್ರೆ ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಬಹುಸಂಖ್ಯಾತರು ಮುಸ್ಲಿಮರೇ ಇರೋದ್ರಿಂದ ಅಹಿಂದ ಮತಗಳೇ ಹೆಚ್ಚಾಗಿದ್ದಾವೆ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಹಿನ್ನಡೆ ಆಗೋ ಸಾಧ್ಯತೆ ಇದ್ರೆ. ಆದ್ರೆ ಈಗ ಆಪೋಸಿಟ್ ಆಗಿ ಬಿಜೆಪಿಯ ಅಭ್ಯರ್ಥಿ ಏನು ಶ್ರೀನಿವಾಸ್ ದಾಸ್ಕರ್ಯಪ್ಪ ಅವರು ನಿಂತಿದ್ದಾರೆ. ಅವರು ಕೂಡ ಎಲ್ಲಾ ಸಮುದಾಯಗಳ ಒಂದು ಅವರು ಮೂಲತಃ ಅವರು ಅಹಿಂದ ವರ್ಗದಿಂದ ಹಿನ್ನೆಲೆಯುಳ್ಳಂತ ವ್ಯಕ್ತಿಯಾಗಿದ್ದು ಜನಸ್ನೇಹಿ ವ್ಯಕ್ತಿಯಾಗಿದ್ದಾರೆ. ಅಲ್ಲಿ ಕೂಡ ಒಂದು ಕಾಂಗ್ರೆಸ್ ಬಿಜೆಪಿ ಇದುವರೆಗೂ ಕೂಡ ಖಾತೆ ತೆರಲಿಕ್ಕಾಗಿಲ್ಲ. ಬಟ್ ಈ ಒಂದು ಒಳಜಗಳ ಅವರಿಗೆ ಪೂರಕವಾಗಿ ಕಾಂಗ್ರೆಸ್ ಏನು ಬಿಜೆಪಿಯ ಅಭ್ಯರ್ಥಿ ಈ ಬಾರಿ ಜಯಗಳಿಸಬಹುದು ಅಂತಕ್ಕಂಥ ಒಂದು ಅಭಿಪ್ರಾಯ ವ್ಯಕ್ತವಾಗಿರತಕ್ಕಂಥದ್ದು ಪ್ರಮೋದ್. ಎಲ್ಲ ಒಂದ್ ಕಡೆ ಈಗ ಈ ಅನುಕಂಪ ಅನ್ನೋದು ವರ್ಕೌಟ್ ಆಗಬಹುದಾ ಇಲ್ಲಿ ಮಂಜಪ್ಪ? ಅನುಕಂಪ ಅಂತ ಹೇಳ್ಬಹುದಾದ್ರೆ ಅಂತಂದ್ರೆ ಈಗಾಗಲೇ ಆ ಒಂದು ಕುಟುಂಬ ರಾಜಕಾರಣಕ್ಕೆ ಕೆಲವೊಂದಿಷ್ಟು ಜನರು ಒಂದು ವಿರೋಧ ವ್ಯಕ್ತ ಆಗಿರ್ತಕ್ಕಂಥದ್ದು. ಈಗಾಗಲೇ ಅವ್ರ ಮನೆಯಲ್ಲಿ ಈಗಾಗಲೇ ಏನು ಮಿನಿಸ್ಟರ್ ಇದ್ದಾರೆ, MP ಇದ್ದಾರೆ, ಇವರ ಮಗನಿಗೂ ಕೂಡ ಈ ಟಿಕೆಟ್ ಕೊಟ್ಟು ಅವರೇ ಬರ್ಬೇಕು ಅಂತಕ್ಕಂಥ ಒಂದಿಷ್ಟು ಅಭಿಪ್ರಾಯಗಳಿದಾವೆ. ಆದ್ರೆ ನಾವು ಕೂಡ ಸತತವಾಗಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿಯಲ್ಲಿ 90ರ ದಶಕದಿಂದಲೂ ಕೂಡ ಕೆಲಸ ಮಾಡ್ತಾ ಬಂದಿವ್ರಿ. ಬಡವರ ಪರವಾಗಿದ್ದೀವಿ, ಎಲ್ಲಾ ಜನಾಂಗಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದೀವಿ. ಹಾಗಾಗಿ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ವಿ, ಇನ್ನು ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸವನ್ನ SS ಮಲ್ಲಿಕಾರ್ಜುನ್ ಅವರು ವ್ಯಕ್ತಪಡಿಸಿರುವುದಂತದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜಪ್ಪ.